ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ಅರ್ಚನಾ ವೆಜ್ ರೆಸಿಪಿಗೆ ಸ್ವಾಗತ. ಇವತ್ತು ನಾನು ನನ್ನ ವೆಯ್ಟನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟಾಯಿತು ಅಂತ ಹೇಳಿ. ಮೊನ್ನೆ 71-50 ಅಂತ ಹೇಳಿ ತೋರಿಸ್ತಾ ಇತ್ತು. ಇವತ್ತು ನಿಮಗೆ ಇದರಲ್ಲಿ ಈ 70-85 ಅಂತ ಹೇಳಿ ತೋರಿಸ್ತಾ ಇದೆ. ಸಾಧಾರಣ 1 kg ಸಾಧಾರಣ 1 kg ಡೌನ್ ಆಗಿದೆ. ಇದಕ್ಕೆ ನಾನು ಯಾಕೆ ಡೌನ್ ಆಗಲಿಲ್ಲ ಅನ್ನೋದು ಕೂಡ ಗೊತ್ತಿದೆ ನನಗೆ. ನಾನು ವಿಡಿಯೋ ಎಡಿಟಿಂಗ್ ಅದು ಅಂತ ಹೇಳಿ ನೈಟ್ ಲೇಟಾಗಿ ನಿದ್ದೆ ಮಾಡ್ತಿದ್ದೆ, ಹಾಗೆ ಕರೆಕ್ಟ್ ನೀರನ್ನು ಕುಡಿತಾ ಇರಲಿಲ್ಲ. ಸೊ ಇದೇ ರೀಸನಿಂದ ನನಗೆ ಸರಿಯಾಗಿ ರಿಸಲ್ಟ್ ಬರಲಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಪರವಾಗಿಲ್ಲ, ಇನ್ನು ನೆಕ್ಸ್ಟ್ ಟ್ರೈ ಮಾಡುವ, ಅದರಲ್ಲೇನು ಬೇಜಾರಿಲ್ಲ. ನೆಕ್ಸ್ಟ್ ಟ್ರೈ ಮಾಡೋದು ಪರ್ಫೆಕ್ಟಾಗಿ ನಮ್ಮ ಡಯಟನ್ನು ಫಾಲೋ ಮಾಡ್ತಾ ಹೋಗೋದು. ಇವತ್ತೆಲ್ಲ ನಾಳೆ ನಾವು ಅಂದ್ಕೊಂಡ ರಿಸಲ್ಟ್ ಬರ್ತದೆ. ಆಲ್ರೆಡಿ 9 kg ಅಂತೂ ಈಗ 80 ಇದ್ದವಳು 70-85ಕ್ಕೆ ಬಂದು ಮುಟ್ಟಿದ್ದೇನೆ. ಹಾಗೆ ಮಾರ್ನಿಂಗ್ ನಾನು ಅಗಸೆ ಬೀಜ ಅದನ್ನು ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಕುಡಿತಾ ಇದ್ದೇನೆ. ಈಗ ಡೈಲಿ ಅದನ್ನೇ ಕುಡಿತಾ ಇದ್ದೇನೆ. ಯಾಕೆಂದರೆ ಒಮ್ಮೆ ಪೌಡರ್ ಮಾಡಿ ಇಟ್ಟರೆ ಅದು ಮುಗಿಯೋವರೆಗೆ ನಾನು ಅದನ್ನೇ ಕುಡಿಯೋದು. ಯಾಕೆಂದರೆ ಅದು ಅಗಸೆ ಬೀಜ ತುಂಬ ಟೈಮು ಉಳಿಯೋದಿಲ್ಲ. ಆಮೇಲೆ ನಾನಿಲ್ಲಿ ಪೀನಟನ್ನು ರಾತ್ರಿ ನೆನೆಸಿದ್ದೆ. ರಾತ್ರಿ ಇಡೀ ನೆನೆಸಿದಂತಹ ನೆಲಕಡಲೆ ಶೇಂಗಾದಿಂದ ಒಂದು ಸ್ಮೂತಿಯನ್ನು ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ನಾನು ಇದನ್ನು ತಗೊಂಡೆ. ಇಲ್ಲಿ ಒಂದು 4 ಚಮಚದಷ್ಟು ಸಾಕು ರಾಗಿ ಹುಡಿ. ನಾನು ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯಿತು. ಮತ್ತು ರಾಗಿ ಹುಡಿಯನ್ನು ಸುರುವಿಗೆ ನೀವು ತಣ್ಣೀರಲ್ಲಿ ಚೆನ್ನಾಗಿ ಕಲಸಿಬಿಟ್ಟು ಆಮೇಲೆ ಅದನ್ನು ಕಾಯಿಸಿದರೆ ಕೂಡ ಆಗ್ತದೆ. ನಾನು ನೀರಿಗೆ ಹಾಕ್ಕೊಂಡೆ, ಸ್ವಲ್ಪ ಗಂಟು ಕಟ್ಟಿದಾಗೆ ಆಯಿತು. ಪರವಾಗಿಲ್ಲ, ಸ್ಮೂತಿ ಮಾಡುವಾಗ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಲಿಕ್ಕಿದೆ. ಈ ಸ್ಮೂತಿ ಹೈ ಪ್ರೋಟೀನ್, ಹಾಗೆ ಇದಕ್ಕೆ ಯಾವುದೇ ಮಿಲ್ಕ್ ಹಾಕಲಿಕ್ಕಿಲ್ಲ, ಏನಿಲ್ಲ, ಹಾಗೇ ಮಾಡುವಂಥದ್ದು. ಆದರೆ ಹೈ ಪ್ರೋಟೀನ್ ಇದೆ, ಕ್ಯಾಲ್ಸಿಯಂ ಇದೆ, ತುಂಬ ರುಚಿಯಾಗಿರ್ತದೆ. ಹಣ್ಣುಗಳನ್ನು ಹಾಕ್ಕೊಳ್ಬೋದು. ಹೇಗೆ ಮಾಡೋದು ಅಂತೇಳಿ ನೋಡುವ. ಇಲ್ಲಿ ನಾನೀಗ ಬೇಯಿಸಿ ಇಟ್ಕೊಂಡಂತಹ ರಾಗಿಯನ್ನು 1 ಕಪ್ಪಷ್ಟು ಬಳಸಿದೆ, ಎಲ್ಲ ಬಳಸಲಿಲ್ಲ, ಅಷ್ಟನ್ನು ಬಳಸಿ ಇದಕ್ಕೆ ಈಗ ನಾನು ನೆನೆಸಿ ಇಟ್ಕೊಂಡಿದ್ದೇನಲ್ಲ ಶೇಂಗಾ, ಅದನ್ನು ಒಂದು ಸತಿ ವಾಶ್ ಮಾಡಿ ಹಾಕ್ಕೊಂಡೆ. ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ, ಕೆಲವುದರ ಸಿಪ್ಪೆ ಹಾಗೆಯೇ ಬಂತು, ನಾನು ಹಾಗೆ ಸಿಪ್ಪೆ ತಗೊಂಡೆ. ಇದಕ್ಕೀಗ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು, ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಕಡಿಮೆ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು. ನೀವು 1 ಗ್ಲಾಸ್ ಮಾಡ್ತೀರಾ, 2 ಗ್ಲಾಸ್ ಮಾಡ್ತೀರಾ, ಅದರ ಮೇಲೆ ಕ್ವಾಂಟಿಟಿ ಮೇಲೆ ಡಿಪೆಂಡ್. ನೀವು ಜಾಸ್ತಿ 2-3 ಗ್ಲಾಸ್ ಮಾಡೋದಾದರೆ ಹಣ್ಣೆಲ್ಲ ಜಾಸ್ತಿ ಹಾಕಿ. ಇಲ್ಲಿ ನಾನು ಅರ್ಧ ಪೇರಳೆ ಅರ್ಧ ಆ್ಯಪಲನ್ನು ಹಾಕ್ಕೊಂಡದ್ದು. ನೀವು ಪೇರಳೆ ಮಾತ್ರ ಹಾಕ್ಕೊಳ್ಬೋದು ಅಥವಾ ಆ್ಯಪಲ್ ಮಾತ್ರ ಹಾಕ್ಕೊಳ್ಬೋದು, ಬಾಳೆಹಣ್ಣು ಕೂಡ ಹಾಕ್ಕೊಳ್ಬೋದು. ಹಾಗೆ ಸಿನಮನ್ ದಾಲ್ಚಿನ್ನಿ ಚೆಕ್ಕೆ 1 ಪೀಸ್ ಹಾಕ್ಕೊಂಡಿದ್ದೇನೆ. 2-3 ಖರ್ಜೂರ ಸ್ವೀಟಿಗೆ ಹಾಕ್ಕೊಂಡಿದ್ದೇನೆ. ಮೆತ್ತಗಿನ ಖರ್ಜೂರ ಹಾಕಿದರೆ ಚಂದ. ಈ ಮಿಕ್ಸಿ ಜಾರಲ್ಲಿ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಜ್ಯೂಸ್ ಮಾಡೋದರಲ್ಲಿ ಮಾಡಲಿಲ್ಲ, ಅದರಲ್ಲಿ ಗ್ರೈಂಡ್ ಒಮ್ಮೊಮ್ಮೆ ಸ್ಮೂತ್ ಪೇಸ್ಟ್ ಬರೋದಿಲ್ಲ ಅಂಥೇಳಿ ಈ ಜಾರಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಚಿಯಾ ಸೀಡ್ಸ್ 1 ಚಮಚ, ಫ್ಲೆಕ್ಸ್ ಸೀಡ್ಸಲ್ಲಿ ನಮಗೆ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳಿ ಅದು ಕೂಡ ಸಿಗ್ತದೆ ನಮ್ಮ ಶರೀರಕ್ಕೆ. ಅದು ತುಂಬಾ ಒಳ್ಳೆಯದು. ಅದರಿಂದಾಗಿ ಫ್ಲ್ಯಾಕ್ಸ್ ಸೀಡ್ಸನ್ನು ಸ್ವಲ್ಪ ಸೇರಿಸ್ಕೊಂಡೆ. ಇದನ್ನು ಈಗ ಚೆಂದ ಗ್ರೈಂಡ್ ಮಾಡಿ ಈಗ ಟೇಸ್ಟಿ ಆದಂತಹ ನಮ್ಮ ಜ್ಯೂಸ್ ರೆಡಿ ಆಯಿತು. ಇಲ್ಲಿ ಪೇರಳೆ ಮಾತ್ರ ಒಂದು ಸ್ವಲ್ಪ ಸ್ಮೂತ್ ಪೇಸ್ಟ್ ಆಗಲಿಲ್ಲ, ಪರವಾಗಿಲ್ಲ, ಬಾಯಿಗೆ ಸಿಕ್ಕಿದರೆ ತುಂಬಾ ಚೆನ್ನಾಗಿರ್ತದೆ. ಈಗ ನಮ್ಮ ಟೇಸ್ಟಿಯಾದ ಹೆಲ್ದಿಯಾದಂತಹ ಹೈ ಪ್ರೋಟೀನ್ ರಾಗಿ ಸ್ಮೂತಿ ರೆಡಿ ಆಯಿತು. ಇದಕ್ಕೆ ಮೇಲಿಂದ ಸ್ವಲ್ಪ ಸೀಡ್ಸನ್ನು ಹಾಕಿ ಅಲಂಕಾರ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ. ಬೆಳಿಗ್ಗೆ ನೀವು ಮಾರ್ನಿಂಗ್ ಇದನ್ನು ಮಾಡ್ಕೊಳ್ಬೋದು. ನಿನ್ನೆ ನಾನು ತುಂಬ ಜನರ ಕಮೆಂಟ್ ಓದಿದೆ, ಬೆಳಿಗ್ಗೆ ಅಂತ ಮಾಡೋದು. ಕೆಲವರಿಗೆ ಓಟ್ಸ್ ಇಷ್ಟ ಆಗೋದಿಲ್ಲ, ಅಂಥವರು ಇದನ್ನು ಪ್ರಿಫರ್ ಮಾಡ್ಕೊಳ್ಬೋದು. ಇದನ್ನು ನೀವು ಖರ್ಜೂರದ ಬದಲಿಗೆ ನಿಮಗೆ ಉಪ್ಪು ಸೇರಿಸ್ಬೇಕು, ಸ್ವೀಟ್ ಬೇಡ ಅಂದರೆ ಉಪ್ಪಾದರೂ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರ್ತದೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಅದಾದ ನಂತರ ನಾನು ಮಂಗಳೂರಲ್ಲಿ ಒಂದು ಹಬ್ಬ ನಡೀತಾ ಇದೆ, ಉದಯ ಪರ್ವ ಅಂಥೇಳಿ. ಏನಿದು ಉದಯ ಪರ್ವ ಅಂದರೆ ಇಲ್ಲಿ ಇದೊಂದು ಎಲೆಕ್ಟ್ರಾನಿಕ್ಸ್ ಐಟಮ್ಗಳದ್ದು ದೊಡ್ಡ ಶಾಪ್. ಇದು ನಮ್ಮ ಮಂಗಳೂರು ಸಿಟಿ. ಇದು ಕಂಕನಾಡಿ ಅಂತ ಹೇಳಿ ಈ ಪ್ಲೇಸಿಗೆ ಹೆಸರು.
ಇಲ್ಲಿ ಒಂದು ಉದಯ ಅಂತ ಇದು ಎಲೆಕ್ಟ್ರಾನಿಕ್ಸ್ ಶಾಪ್ ಇದೆ, ಅಲ್ಲಿಗೆ ನಾನು ಹೋಗಿದ್ದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಒಂದು ಪರ್ಬ ನಡೀತಾ ಇದೆ. ಪರ್ಬ ಅಂತ ಹೇಳಿದರೆ ಒಂದು ಆಫರ್ ಅಥವಾ ಎಂಥ ಒಂದು ಹಬ್ಬ ಅಂತ. ಪರ್ಬ ಅಂತ ಹೇಳಿದರೆ ಅರ್ಥ ಹಬ್ಬ ಅಂತೇಳಿ. ಇಲ್ಲಿ ಒಂದು ಮೇಳ ಅಂದರೆ ಒಂದು ವಾರದ, ಈಗ ಮೊನ್ನೆ ಆಗಸ್ಟ್ 30ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ, ಸೆಪ್ಟೆಂಬರ್ 8ನೇ ತಾರೀಕಿನವರೆಗೆ ಇದೆ. ಇಲ್ಲಿ ಹಳೆ ಎಕ್ಸ್ಚೇಂಜ್ ಮೇಳ ನಡೀತಾ ಇದೆ, ಹಳೆ ಪಾತ್ರೆಗಳದ್ದು ಎಕ್ಸ್ಚೇಂಜ್ ಮೇಳ ಆಗ್ತಾ ಉಂಟು. ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ನನ್ನದೊಂದು ಹಳೆ ಕುಕ್ಕರ್ ಇತ್ತು, ಅದರಲ್ಲಿ ವಿಸಿಲ್ ಸರಿ ಬರ್ತಿರಲಿಲ್ಲ, ಬೇಯಲಿಲ್ಲ, ತುಂಬ ವರ್ಷ ಹಳತ್ತು ಕುಕ್ಕರ್. ಹಾಗೆ ಮತ್ತು ನಾನ್ ಸ್ಟಿಕ್ ಎಲ್ಲ ತುಂಬ ಹಳತ್ತಾದದ್ದೆಲ್ಲ ಇತ್ತು. ಮತ್ತು ಇಲ್ಲಿ ಕಬ್ಬಿಣದ ಪಾತ್ರೆ ಅದನ್ನು ತಗೊಳ್ಳೋದಿಲ್ಲ, ಕಬ್ಬಿಣ ಏನಾದರೂ ಇದ್ದರೆ ಅದನ್ನು ತಗೊಳ್ಳೋದಿಲ್ಲ. ಅಲ್ಯೂಮಿನಿಯಂ ಪಾತ್ರೆಗಳು, ನಾನ್ ಸ್ಟಿಕ್ ತವಾಗಳು, ಹಾಗೆ ಮತ್ತು ಸ್ಟೀಲಿದ್ದು ಪಾತ್ರೆಗಳು ಹಳತ್ತಾದದ್ದೆಲ್ಲ ತಗೊಳ್ತಾರೆ. ಅದಕ್ಕೆ ಒಳ್ಳೆ ರೇಟ್ ಕೂಡ ಕೊಡ್ತಾರೆ. ನಾನಿಲ್ಲಿ ಇವತ್ತು ಏನು ತಗೊಂಡೆ ಅನ್ನೋದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ. ಹಳೆ ಪಾತ್ರೆಗಳಿಗೆ ಒಳ್ಳೆ ರೇಟ್ ಕೊಡ್ತಾರೆ. ಎಲ್ಲಾದರೂ ಸುಮ್ಮನೆ ಮನೆಯಲ್ಲಿ ಇಟ್ಕೊಂಡು ಜಾಗ ಕೂಡ ಕಿಚನಲ್ಲಿ ಎಲ್ಲ ಇಟ್ಕೊಂಡು ಹಳತಿ ಯಾಕೆ ಅಂಥೇಳಿ ಬೇಡದನ್ನೆಲ್ಲ ಹಿಡ್ಕೊಂಡೋಗಿ ತಗೊಂಡೋಗಿ ಕೊಟ್ಟೆ. ಒಳ್ಳೆ ರೇಟ್ ಕೊಟ್ಟರು. ಅದ್ರ ಬದಲಿಗೆ ಒಂದು ಹೊಸ ಕುಕ್ಕರ್ ತಗೊಂಡೆ, ಮತ್ತೊಂದು 2-3 ನನಗೆ ಬೇಕಾದ ಐಟಮ್ಸನ್ನು ತಗೊಂಡೆ. ನೋಡಿ ಇಲ್ಲಿ ಎಲ್ಲ ಈ ಒಂದು ಅಂಗಡಿ ತುಂಬ ಚೆಂದ ಇದೆ. ಇಲ್ಲಿ ನಿಮಗೆ ಬೇಕಾದಂತಹ ಕಿಚನಿಗೆ ಬೇಕಾದಂತಹ, ಈಗ ನೋಡಿ ಇದು ಅನ್ನ ಬೇಯಿಸಿ ಇಡುವಂಥದ್ದು, ಬಿಸಿಪೆಟ್ಟಿಗೆ, ಬೇರೆ ಬೇರೆ ಪಾತ್ರೆಗಳು ಯಾವುದು ಬೇಕು ಇಲ್ಲಿ ಇಲ್ಲದ್ದಿಲ್ಲ. ಎಲ್ಲ ನಮ್ಮ ಮನೆಗೆ ಸಂಬಂಧಪಟ್ಟ ಐಟಮ್ಸ್ಗಳು ಪ್ರತಿಯೊಂದು ಕೂಡ ಇಲ್ಲಿ ಇದೆ. ಹಾಗೆ ಸ್ವಲ್ಪ ವಿಡಿಯೋ ಕೂಡ ಮಾಡಿಕೊಂಡೆ. ಅವರು ಕೇಳಿದರು ಎಂಥ ಯೂಟ್ಯೂಬಲ್ಲಿ ಹಾಕ್ತೀರಾ ಅಂತೇಳಿ. ಹೌದೌದು, ಯೂಟ್ಯೂಬಲ್ಲಿ ಹಾಕ್ತೇನೆ, ಸ್ವಲ್ಪ ಡಿಸ್ಕೌಂಟ್ ಜಾಸ್ತಿ ಕೊಡಿ ಅಂತೇಳಿದೆ, ನಗಾಡಿದ್ರು ಅವರು. ಹಾಗೆ ಎಲ್ಲ ನೋಡಿ ಇಲ್ಲಿ ಕಬ್ಬಿಣದ ಕಾಸ್ಟ್ ಐರನ್ ತವಗಳು ಯಾವುದು ಬೇಕು ಎಲ್ಲವೂ ಕೂಡ ಇದೆ. ಮತ್ತು ನಾನು ಜಾಸ್ತಿಯಾಗಿ ಪರ್ಚೇಸ್ ಮಾಡಲಿಲ್ಲ, ಎಲ್ಲ ನನ್ನ ಹತ್ರ ಇತ್ತು. ನಾನೇನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೋದ್ದು, ಕುಕ್ಕರ್ ಒಂದು ತಗೊಳ್ಬೇಕು ಅಂತೇಳಿ. ಇಲ್ಲಿ ಪಾತ್ರೆಗಳನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ನೋಡಿ ಇಲ್ಲಿ ಬೈ 1 get 1 ಆಫರ್ ಕೂಡ ಇತ್ತು, ತುಂಬಾ ಆಫರ್ ಇತ್ತು. 8ನೇ ತಾರೀಕಿನವರೆಗೆ ಈ ಆಫರ್ ನಡೀತದಂತೆ. ಮತ್ತು ಈ ಶಾಪಲ್ಲಿ ಯಾವಾಗ ಕೂಡ ನೀವು ಓಲ್ಡ್ ನಿಮ್ಮ ಪಾತ್ರೆಗಳು ಯಾವಾಗ ತಂದರೂ ಕೂಡ ನಾವು ತೆಗೊಳ್ತೇವೆ ಅಂತೇಳಿ ಹೇಳಿದರು. ಸೊ ಇನ್ನೂ ಕೂಡ ಹಳೆ ಪಾತ್ರೆ ಎಲ್ಲ ಇದ್ದರೆ ಯಾವಾಗ ಬೇಕಾದರೂ ತಗೊಂಡೋಗಿ ಕೊಡ್ಬೋದು. ಆದರೆ ಈ ಆಫರ್ ಅಂತ ಈಗ ಪರ್ಬ ಅಂತ ನಡೀತಾ ಇದೆ ಅಲ್ವಾ, ಈಗ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಕೊಡ್ತಾರೆ. ಹಾಗೆ ನಾನು ಅಲ್ಲಿಂದ ಎಲ್ಲವನ್ನು ವೀಡಿಯೋ ಎಲ್ಲ ಮಾಡಿ ಮತ್ತು ಕೆಳಗೆ ಬಂದು ನಂದೊಂದು ಕಬ್ಬಿಣದ್ದು ಒಂದು ಪಾತ್ರೆ ಮತ್ತು ತವ ತಗೊಂಡೋಗಿದ್ದೆ. ಅದು ಅವ್ರು ಹೇಳಿದ ಕಬ್ಬಿಣದ್ದು ತಗೊಳ್ಳೋದಿಲ್ಲ ಅಂತ ಹೇಳಿದರು. ಹಾಗೆ ವಾಪಸ್ ತಗೊಂಡು ಬಂದೆ. ಈ ಥರ ನಾನ್ ಸ್ಟಿಕ್ ಎಲ್ಲ ಇದ್ದರೆ, ಅಪ್ಪದ ಗುಳಿ ಹಳತ್ತಾದದಿದ್ದರೆ ಎಲ್ಲವನ್ನು ಕೂಡ ಇವರು ತಗೊಳ್ತಾರೆ. ಅದಕ್ಕೆ ಒಳ್ಳೆ ರೇಟ್ ಕೂಡ ಕೊಡ್ತಾರೆ. ಹಾಗೆ ನಾನಿಲ್ಲಿ ಬಿಲ್ ಮಾಡಿದೆ, ನನಗೆ ಬೇಕಾದ ಕುಕ್ಕರನ್ನು ತಗೊಂಡೆ. ನೋಡಿ ಇಲ್ಲಿ ಇವ್ರ ಹತ್ರ ಹೇಳಿದೆ ನಾನು ಯೂಟ್ಯೂಬಲ್ಲಿ ಹಾಕ್ತಾನೆ ಅಂತೇಳಿ. ಹಾಗೆ ನಾನು ಮತ್ತೆ ಮನೆಗೆ ಬಂದ ಮೇಲೆ ನೋಡಿ, ನಾನು 2 ಮರದ ಸೌಟು ತಗೊಂಡಿದ್ದೆ. ಅದನ್ನು ನಾನು ವೀಡಿಯೋ ಮಾಡಲಿಕ್ಕೆ ನನಗೆ ಮರ್ತೋಯ್ತು. ಮರದ ಸೌಟು ಯಾಕೆಂದರೆ ನಾನ್ ಸ್ಟಿಕ್ ಇದೆಲ್ಲ ದೋಸೆ ಎಬ್ಬಿಸಲಿಕ್ಕೆ ಮರದ ಸೌಟು ಒಳ್ಳೆಯದಾಗ್ತದೆ. ಇಂಥದ್ದೇ ಒಂದು ಪಾತ್ರೆ ಕೊಟ್ಟಿದ್ದೆ ನಾನು. ಹಾಗೆ ಅಂಥದ್ದೇ ಒಂದು ಪಾತ್ರೆ ಕೈ ಇರೋದು ಚಂದದ್ದೊಂದು ತಗೊಂಡೆ. ಹಾಗೆ ಒಂದು ಸಣ್ಣ ನೀರು ಬಿಸಿ ಮಾಡಲಿಕ್ಕೆ ಎಲ್ಲ ಬೇಕಾಗುತ್ತಲ್ಲ, ಹಾಗೆ ಇದು ಒಂದು ಕುಕ್ಕರ್ ಕೂಡ ತಗೊಂಡೆ. ಸಣ್ಣ ಕುಕ್ಕರ್, ನನಗೆ ಸಣ್ಣಕ್ಕೆ ಬೇಯಿಸಿಕೊಳ್ಳಲಿಕ್ಕೆ, ತೊಗರಿಬೇಳೆ ಅಂಥದ್ದೆಲ್ಲ ಬೇಯಿಸಿಕೊಳ್ಳಲಿಕ್ಕೆ ಎಲ್ಲ ಸಣ್ಣ, ಅಂದರೆ ಒಬ್ಬರಿಗೆ ಎಲ್ಲ ಅಳತೆಯಲ್ಲಿ ಮಾಡಲಿಕ್ಕೆ ಎಲ್ಲ ಈ ಕುಕ್ಕರ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಕೊಟ್ಟದ್ದು ಸಣ್ಣ ಕುಕ್ಕರು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆಯೇ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ನೆಕ್ಸ್ಟ್ ಏನೆಲ್ಲ ಮಾಡಿದೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೇನೆ. ಯಾಕೆಂದರೆ ಒಂದೇ ವೀಡಿಯೋದಲ್ಲಿ ಎಲ್ಲ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ, ಲಾಂಗ್ ಆಗುತ್ತೆ. ನೆಕ್ಸ್ಟು ಯಾವುದೆಲ್ಲ ಐಟಮ್ ನಾನು ಮಧ್ಯಾಹ್ನ ಮೇಲೆ ಊಟ ಏನು ಮಾಡಿದೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ನಾನು ಬೇರೆ ಬೇರೆ ವೆಯ್ಟ್ ಲಾಸ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ನನ್ನ ವೀಡಿಯೋನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್.